ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಇತಿಕಿದ ಬೇಳೆ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೆರಡು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಆಪ್ಷನಲ್, ಅದು ಹಾಕ್ಕೋಬೋದು, ಬೇಡಂದರೆ ಸ್ಕಿಪ್ ಮಾಡಿ. ಮತ್ತು ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈನ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡೋದೆಲ್ಲ ಏನು ಬೇಡ, ಜಸ್ಟ್ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಅಷ್ಟೇ. ಸ್ವಲ್ಪ ಅರಿಶಿನ ಪೌಡರು ಒಂದು 1/4 ಚಮಚದಷ್ಟು, ಓಕೆ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಈಗ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇವಾಗ. ಇಷ್ಟನ್ನು ಹಾಕಿ ನಾನು ಚಿಕನ್ನು 1 kg 600 ಗ್ರಾಮ್ ಇದೆ ಇದು ಚಿಕನ್ನು. ಸ್ಕಿನ್ ಔಟ್ ಮಾಡಿಸ್ಕೊಂಬಂದಿದ್ದೀನಿ. ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಬಿಟ್ಟು ಅದು ನೀರಿನಂಶ ಎಲ್ಲ ಹೋಗಿ ಅದು ಬೆಳ್ಳಗಾಗುತ್ತೆ. ಇವಾಗ ಕೆಂಪಗಿರೋದೆಲ್ಲ ಬೆಳ್ಳಗಾಗುತ್ತೆ. ಅಷ್ಟುವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ನಾವು ಮಸಾಲೆ ಹಾಕಿದ್ರೆ ಅದ್ರ ಹೊಲಸು ವಾಸನೆ ಬರುತ್ತೆ. ಚಿಕನ್ನ ತಿನ್ನೋದಕ್ಕೆ ಹೊಲಸು ವಾಸನೆ ಇರುತ್ತೆ. ಬಟ್ ಈ ರೀತಿ ನಾವು ಮಾಡೋದ್ರಿಂದ ಅರಿಶಿನ ಮತ್ತು ಉಪ್ಪು ಇದನ್ನೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಅದರಲ್ಲೇ ಬೇಯ್ಕೊಂಡು ಅದು ಬೆಳ್ಳಗಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ರುಬ್ಬಿರೋ ಮಸಾಲೆನ ಹಾಕಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಿಚ್ಕಿದ ಬೇಳೆನ ಹಾಕಿಬಿಟ್ಟು ನಾನು ಚಿಕನ್ನ ಮಾಡ್ತೀನಿ. ಸೂಪರಾಗಿರುತ್ತೆ. ಇದು ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ಮುದ್ದೆ, ಅನ್ನಕ್ಕೆ, ದೋಸೆಗೆಲ್ಲ ಸಕ್ಕತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿ, ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಂಡು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಈಗ ನಾನು ಚಕ್ಕೆ, ಗಸಗಸೆ, ಲವಂಗ, ಮೆಣಸು, ಶುಂಠಿ ತೊಗೊಂಡಿದ್ದೀನಿ. ಲವಂಗ ಒಂದು 10 ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ ಒಂದು 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಒಂದು 5-6 ಗೋಡಂಬಿ ತೊಗೊತಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 3 ಗೆಡ್ಡೆ ಚಿಕ್ಕದಾಗಿರೋದು, ಒಂದು 15 ಪೀಸ್ ಅಂತ ಹೇಳ್ಬೋದು. ಮತ್ತು ದಪ್ಪ ಈರುಳ್ಳಿ ಒಂದು 2 ದಪ್ಪ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ತುರಿ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಮೆಣಸು ಒಂದು 10, ಲವಂಗ ಒಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಚಕ್ಕೆ ಒಂದು ಪೀಸು ಮತ್ತು ಶುಂಠಿ ಒಂದು ಪೀಸ್ ತೊಗೊಂಡಿದ್ದೀನಿ. ಗಸಗಸೆ 1 ಸ್ಪೂನು. ಮತ್ತು ಇದು ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಖಾರನೂ ಇದೆ, ಕಲ್ಲರು ಬರುತ್ತೆ, ಓಕೆ. ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು 1.5 ಚಮಚದಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿಕೊಂಡು ಬೌಲ್ನ ನಾನು ನೀರು ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ನೋಡ್ತಿರ್ಬೋದು, ನೈಸಾಗಿ ರುಬ್ಬಿದ್ದೀನಿ. ಇವಾಗ ನಾನಿವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಚಿಕನ್ ನಾನು ಬೇಯೋದಕ್ಕೆ ಇಟ್ಟಿದ್ನಲ್ವ, ನೋಡಿ, ವಾವ್, ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ, ಈ ಥರ ನೀರೆಲ್ಲ ಬಿಟ್ಕೊಂಡು ಈ ಥರ ಬೆಳ್ಳಗೆ ಕಾಣಿಸ್ಬೇಕು ಚಿಕನ್ನು. ಆಗ ನೀವು ಮಸಾಲೆನ ಹಾಕಬೇಕು. ಬಟ್ಟು ಅದು ಕೆಂಪು ಇರಬೇಕಾದ್ರೆ ನೀವು ಮಸಾಲೆನ ಹಾಕಿದ್ರೆ ಖಂಡಿತ ಹೊಲಸು ವಾಸನೆ ಬರುತ್ತೆ. ಚಿಕನ್ ತಿನ್ನೋದಕ್ಕಾಗಲ್ಲ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಗ್ರೇವಿ ಥರ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನು ಅನ್ನ, ಸಾಂಬಾರು, ದೋಸೆಗೆಲ್ಲ ಬೇಕಾಗುತ್ತೆ ಅಂತ ಸ್ವಲ್ಪ ಸಾಂಬಾರು ಥರ ನೀರಿನಂಗೆ ಮಾಡಿದ್ದೀನಿ, ಓಕೆ. ಚೆನ್ನಾಗಿ ಆಗಿದೆ, ಮಿಕ್ಸ್ ಆಗಿದೆ. ಇವಾಗ ನಾನು ಹಿಚ್ಕಿದ ಬೇಳೆ ಇದ್ರೊಳಗಡೆ ಹಾಕ್ಕೊತಾಯಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ಬೆಂದ್ಬಿಟ್ರೆ ಸಾಕು. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ಥರ ನಾವು ಉಪ್ಪನ್ನ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಬ್ಬೊಬ್ರು ಹಾಕ್ಕೊಳ್ತಾರೆ. ಬಟ್ ನಾನು ಹಾಕ್ಕೊಳ್ಳಲ್ಲ. ಇದೇ ಮೆಥಡಲ್ಲೇ ನಾನು ಮಾಡೋದು. ಒಮ್ಮೆ ಮಾಡಿ ನೋಡಿ, ಸಖತ್ ನಿಮ್ಗೆ ಇಷ್ಟ ಆಗುತ್ತೆ. ಹುರಿಯೋದು ಬೇಡ ಯಾವ ಮಸಾಲೆನೂ. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು, ನಾನು ಇದೇ ರೀತಿಯೇ ನಾನು ಮಾಡೋದು, ಓಕೆ. ರುಬ್ಬಿರೋ ಮಸಾಲೆ ನಾನು ಇವಾಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಸೇರಿಸ್ಕೋಬೋದು. ಇವಾಗ ಈ ಮಸಾಲೆ ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ನೀರು ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಡಿ. ಥರ ಚೆನ್ನಾಗಿ ಎಲ್ಲ ಕಡೆನೂ ಹರಡೋ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಆಮೇಲೆ ನಮಗೆ ನೀರು ಬೇಕಂದರೆ ನೋಡಿಕೊಂಡು ಖಾರ, ಉಪ್ಪು ಎಲ್ಲ ನೀರನ್ನ ಹಾಕ್ಬೋದು. ಮತ್ತು ಉಪ್ಪು ಬೇಕಂದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ. ಇವಾಗ ಕುದಿಯೋದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ.
ಕುದ್ದ ನಂತರ ಮತ್ತೆ ನಮಗೆ ಉಪ್ಪು ಖಾರ ಬೇಕಾಗುತ್ತಾ ನೋಡ್ಕೊಳ್ಳೋಣ. ಇವಾಗ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಉಪ್ಪು ಖಾರ ನೋಡ್ಕೊತೀನಿ. ಅದು ಕಡಿಮೆ ಇತ್ತು ಅಂದರೆ ಉಪ್ಪು ಇಲ್ಲ ಖಾರ ಜಾಸ್ತಿ ಇದ್ದರೆ ನೋಡಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸಖತ್ತಾಗಿರುತ್ತೆ. ಒಂದು ರಿಚ್ ಚಿಕನ್ ಅಂತಲೇ ನಾವು ಹೇಳ್ಬೋದು. ಓಕೆ, ಗೋಡಂಬಿ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ರಿಚ್ ಆಗಿರುತ್ತೆ ಇದು. ಮತ್ತು ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತದೆ ನನಗೆ, ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಇವಾಗ ಚೆನ್ನಾಗಿ ಒಂದು 10 ಮಿನಿಟ್ಸ್ ಆಲ್ರೆಡಿ ನಮ್ಮ ಚಿಕನ್ನ ಬೇಯಿಸಿರ್ತೀವಲ್ವ, ಮತ್ತೆ ಒಂದು 10-15 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಇವಾಗ ಕುದೀಲಿ ಇದು. ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನಂತರ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಟೇಸ್ಟನ್ನ ನೋಡ್ತಾಯಿದ್ದೀನಿ. ಟೇಸ್ಟನ್ನ ನೋಡಿಕೊಂಡು ಎಲ್ಲ ಪರ್ಫೆಕ್ಟಾಗಿದೆ. ಸ್ವಲ್ಪ ಕುದೀಲಿ ಚೆನ್ನಾಗಿ. ಸೂಪರಾಗಿರುತ್ತೆ. ಒಬ್ಬರು ಚಿಕನ್ ಸಾಂಬಾರುಗಳು ಮಾಡೋದಕ್ಕೆ ಬರೋಲ್ಲ ಫ್ರೆಂಡ್ಸ್, ಅಂಥವ್ರು ಈ ವಿಡಿಯೋನ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿದ್ರೇ. ಹಾಗೆ ನೋಡಿ, ಇನ್ನೊಂದು ಲೋಟ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ ಫ್ರೆಂಡ್ಸ್. ಓಕೆ ನೋಡಿ, ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 10 ನಿಮಿಷ ಬಿಡ್ತೀನಿ. ಇನ್ನೊಂದು 10 ನಿಮಿಷ ಕುದ್ಬಿಟ್ರೆ ಸಾಂಬಾರು ರೆಡಿ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಆಲ್ರೆಡಿ ಚಿಕನ್ ಬೆಂದಿರುತ್ತೆ ಫ್ರೆಂಡ್ಸ್. ಓಕೆ, ಇನ್ನು ಸ್ವಲ್ಪ ಟೈಮು ನಾವು ಹಸಿ ಮಸಾಲೆ ಹಾಕಿರ್ತೀವಲ್ವ, ಅದನ್ನು ನಾವು ಒಂದು 10 ನಿಮಿಷ ಬೇಯಿಸ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಚಿಕನ್ ಹಿಚ್ಕಿದ ಬೇಳೆ ಸಾಂಬಾರು ರೆಡಿ ಫ್ರೆಂಡ್ಸ್. ಓಕೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ಆಗಿತ್ತು. ಇದು ಸ್ಪೈಸಿ ಸಾಂಬಾರು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ಇನ್ನೊಂದು ಸರಿ ನೋಡ್ತಾಯಿದ್ದೀನಿ. ನೋಡಿ ಎಲ್ಲ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವೇ ನೋಡ್ತಿರ್ಬೋದು. ವಾವ್, ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ನ ತೊಗೊಂಡಿದ್ದೀನಿ ನಾನು. ಈ ಬೌಲ್ನಲ್ಲಿ ನಾನು ಇವಾಗ ಸರ್ವ್ ಮಾಡ್ತೀನಿ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಓಕೆ, ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೇನು ಅರ್ಥ ಆಗೋದಿಲ್ಲ. ಓಕೆ, ದಯವಿಟ್ಟು ವಿಡಿಯೋನ ನೋಡಿ ಫುಲ್ಲಾಗಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.